ಹೋಗ ಮಲ ನೀನು ಹೊಟ್ಟಿಗೆ ಹೊಂಟೋಗು, ಹೊಟ್ಟಿಲಿರು ನೀನು ಆಯ್ತಾ. ನಾನು ಆಸ್ಪತ್ರೆಲಿ ಹುಡ್ಕತ್ತೀನಿ, ಡಾಕ್ಟ್ರು ಬೈತಾರೆ ಮನೆ ಜನ ಎಲ್ಲ ಇರಬೇಡಿ, ಒಬ್ಬರು ಇಬ್ಬರು ಇರಿ ಸಾಕು, ಪೇಷಂಟ್ ಜೊತೆ ಜಾಸ್ತಿ ಇರಕ್ಕೆ ಹೋಗ್ಬೇಡಿ ಅಂತ ಬೈತಾ ಕೂತವ್ರೆ. ನೀನು ಹೊಂಟೋಗು ಲಕ್ಷ್ಮಿ, ನೀನು ಹೋಗು. ಇಲ್ಲ ಕಣತ್ತೆ, ನಾನು ಹೋಯ್ಕಿಲ್ಲ. ಓ ಅಲ್ಲ, ನನ್ನ ಮಗನ ಈ ಪರಿಸ್ಥಿತಿ ಬಿಟ್ಬಿಟ್ಟು ನಾನೆಲ್ಲಿಗೆ ಹೋಗನೆ? ಇಲ್ಲ ಇಲ್ಲ, ನಾನು ಹೋಯ್ಕಿಲ್ಲ. ಓ ಚೆನ್ನಾಗಿ ಮಾತಾಡ್ತಾ ಇದ್ರಿ, ನೀವು ಹೋಗಿ ಮಾಲೂನ್ ಕರ್ಕೊಂಡು, ನಾನು ನನ್ನ ಮಗನ ಜೊತೆ ಇಲ್ಲೇ ಇರ್ತೀನಿ. ಹೇಳಿದ್ದ ಅರ್ಥ ಮಾಡ್ಕೊ ನೀನು. ಅಲ್ಲ ಅದು ಯಾಕಂಗೆ ಅರ್ಥ ಮಾಡ್ಕೊಳ್ತೀನಿ, ನಂಗೆ ಆಡ್ತಿದ್ದೀನಿ ನೀನು. ಗೊತ್ತಾಗ್ತದ ನಿನಗೆ? ಏನು ಗೊತ್ತಾಗ್ತದ ನಿನಗೆ? ಏನು ಬೇಡಕತ್ತೆ, ನೀನು ಹೋಗು ಮಾಲೂನ್ ಕರ್ಕೊಂಡು ಹೋಗಿ. ಈಗ ಗಿರ್ಜ ಬರ್ತಾಳೆ, ಒಳಗೆ ಹೋಗಿದ್ದಾಳೆ, ನಾನು ನೋಡ್ಕೊಬರಕ್ಕೆ. ರವಿನೂ ಬರ್ತಾನೆ, ನೀವು ಇಬ್ರು ಹೊಂಟೋಗಿ ನಾನು ಇಲ್ಲಿ ಇರ್ತೀನಿ. ಎಲ್ಲ ಅವನು ನಿನ್ನ ಗಂಡ ಇಲ್ಲ ಈಗ ತಾನೇ ಬಂದಿದ್ರು. ಅಲ್ಲ ಆಚೆಗೆ ಚಲ್ ಕೂತಿದ್ದಾರೇನೋ, ಡಾಕ್ಟ್ರು ಬೈತಾರಲ್ಲ ಸಂಜೆ ಗಂಟೆ ಒಳಗೆ ಇರ್ಬೇಡಿ, ಅತ್ತಾಗಿತ್ತಾಗ ಹೋಗಿ ಅಂತ, ಅದಕ್ಕೆ ಆಚೆಗೆ ಕೂತಿದ್ದಾರೇನೋ ಕಣತ್ತೆ. ಅಮ್ಮ ಕ್ಯೂದಮ್ಮ, ಕುಲ್ಲಗಂಡ ಯಾವಾಗಮ್ಮ ತದಿ ಹೋಗೋದು? ಯಾವಾಗಮ್ಮ ಹತ್ತಿಕ್ಕಕ್ಕೆ ಹೋಗೋದ ಕುಲ್ಲಗಂಡನಮ್ಮ? ಹೇಳಮ್ಮ ಬಾ, ಕುಲ್ಲಮ್ಮ ನೋಡ್ಕೊಬತ್ತದಬ್ಬ. ಏನೂ ಆಗಿಲ್ಲಕತ್ತೆ, ಹೊಸ ಜರ ಬಂದ್ಬಿಟ್ಟವೆ, ಅದಕ್ಕೆ ಡಾಕ್ಟ್ರು ಇಂಜೆಕ್ಷನ್ ಮಾಡಿಬಿಟ್ಟು ಮನ್ಗಿಸವ್ರೆ. ಆಯ್ತಾ, ಹೋಗೊಟ್ಟಿಗೆ, ಆಮೇಲೆ ಹುಷಾರಾದ್ಮೇಲೆ ನಾನು ಕರ್ಕೊಬತ್ತೀನಿ, ಹೋಗು. ಇಲ್ಲ ನಾನು ಹೋಗ್ತಿಲ್ಲ, ನಾನು ಇಲ್ಲೇ ಇರ್ತೀನಿ. ಚೆನ್ನಾಗಿ ಮಾತಾಡ್ತಿದ್ದಕ್ಕಂತ ತಕ್ಕೋ, ಕುಲ್ಲಗಂಡನ ಬಿಟ್ಬಿಟ್ಟು. ಇಲ್ಲ ನಾನು ಇಲ್ಲೇ ಇರ್ತೀನಿ. ಮಗ ಹಂಗಾಟ ಮಾಡ್ಯಾರ, ಹಂಗಾಟ ಮಾಡ್ಯಾರವ, ಬೇಡಕತ್ತೆ, ಹೋಗು. ಹೋಗ್ಬಿಟ್ಟು ಹೊಟ್ಟಿಲಿರು, ನಾನು ಬಂದು ಬೇಕಾರೆ ಆಮೇಲೆ ಬೇಕಾದ್ರೆ ನಾಳೆಗೆ ಓತಾರಕ್ಕೆ ಬಂದ್ಬಿಟ್ಟು ಬೇಕಾದ್ರೆ ನೋಡ್ಕೊಂಡು ಹೋಗುವೆ, ದಿನ ಬಂದ್ಬಿಟ್ಟು ನೋಡ್ಕೊಂಡು ಹೋಗುವೆ. ಹೋಗು ಅವ್ವ, ನಂಗೆ ಕುಳ್ಳನ ಪರಿಸ್ಥಿತಿ ನೋಡೋಕ್ಕಾಯ್ತಿಲ್ಲ ಕಣವ. ಅಲ್ಲ ಕಣವಿದು ಏನವ ಹಿಂಗಾಗ್ಬಿಟ್ಟದೆ, ನನಗಂತೂ ಆಯ್ತಲ್ಲ ಕಣವ. ಅಲ್ಲ ಏನೋ ಒಂದು 4 ದಿವಸ ನೆಮ್ಮದಿಯಾಗಿರೋದ ಅನ್ನೋ ಗೊತ್ತಲ್ಲಿ ಹಿಂಗಾಗೋಯ್ತಲ್ಲವ. ಮಗ ಗಿರ್ಜಾ ಮತ್ತೆ ಲಕ್ಷ್ಮಿನವೇ ಮಾಲೂನು ಹೋಗೋದು ಕರ್ಕೊಂಡೋಗಿ. ಅದೇಯ ಡಾಕ್ಟ್ರು ಬೈತಾರೆ, ಜಾಸ್ತಿ ಜನ ಇರಕ್ಕೆ ಹೋಗ್ಬೇಡಿ ಅಂತ. ನಾನಿಲ್ಲಿ ನೋಡ್ಕೊತೀನಿ, ಬೈತಾರೆ ಕತೆ. ಹೋಗಿ ನಿಮ್ಮ ಅಣ್ಣನವೇ ನಾವು ಎಲ್ಲಿ ಇರ್ತೀವಿ, ಹೊಸಿ ಹುಷಾರು, ಹೊಸ ನೋಡ್ಕೊಳಕ್ಕೆ ಹೇಳು ರವಿ, ಹೊಸ ನೋಡ್ಕೊಪ್ಪ ಇಟ್ಟಿದ್ದೀಕ, ಹೊಸಿ ನೋಡ್ಕೊ, ಕರ್ಕೊಂಡೋಗು ಮಾಲೂನು ಲಕ್ಷ್ಮಿನವೇ. ಲಕ್ಷ್ಮಿನೂ ಅವಳೆ ಹಂಗೆ ಹೊಸಿ ಎತ್ಕಡೆ ಇವಳಿಗೆ ಎಳ್ದಾಡ ಕೈಕಿಲ್ಲ, ಹೊಸಿ ಆಗಕ್ಕೆ ಬಂದು ನೋಡ್ಕೊ, ಅಲ್ಲಿ ಹುಲ್ಲ ಬೇಕಾದ್ರೆ ಇವಳು ಹಾಕತ್ತಾಳೆ, ಬಸ್ ಹಂಗೆ ಹೊಸಿ ನೋಡ್ಕೊ ಅಷ್ಟೇ. ಇಲ್ಲ ಕತೆ, ಇಲ್ಲೇ ಇರ್ತೀನಿ, ನಿನಗೇನು ಗೊತ್ತಾದದು? ನೀನು ಇಲ್ಲಿ ಇರ್ತೀನಿ ಅಂದರೆ ನಾವು ಇರ್ತೀವಿ ಕತೆ, ಹೋಗಮ್ಮ ನೀನು ಹೋಗು, ಅವ್ವ ನಾವು ಇಲ್ಲೇ ಇರ್ತೀವಿ. ಇಲ್ಲ ಕತೆ ಹೋಗು, ಇಲ್ಲ ಕತೆ. ಅಲ್ಲ ಕುಳ್ಳನ ಜೊತೆ ನಾನು ಇಲ್ದನೇ ಹಂಗೆ ಇರೋಕ್ಕಾಗದ? ಹೋಗಿ ಮಾಲೂನ್ ಕರ್ಕೊಂಡು ಒಟ್ಟಿಗೆ. ಅದಕ್ಕೆ ಬನ್ನಿ ನೀವು. ಅವ್ವ ರವಿನುವೆ ನೀವೇ ಇಲ್ಲೇ ಇರಿ, ಏನಾರು ಬೇಕಾರೆ ಫೋನ್ ಮಾಡಿ ಆಯ್ತಾ. ನಿನಗೆ ಗೊತ್ತಾಯ್ಕಿಲ್ಲ, ಅಣ್ಣನಿಗೇನು ಗೊತ್ತಾಗದ? ಅಣ್ಣ ಎಲ್ಲಂತ ಬರ್ದಾಡನು, ಅವ್ರು ಅದು ಇದು ಆ ಟೆಸ್ಟ್ ಈ ಟೆಸ್ಟು ಆ ಮಾತ್ರ ಇದು ಅದು ಅಂತ ಹೊಟ್ಟೆ ಉರಿಸ್ತಾರೆ. ರವಿ ಇಲ್ಲಿರು ನೀನು ಅಮ್ಮನ ಜೊತೆ. ಅದಕ್ಕೆ ಬನ್ನಿ, ಹೋಗೋಕ್ಕಾಯ್ತದೆ. ಮಾಲೂನ ಬಿಟ್ಬಿಟ್ಟು ಬೇಕಾದ್ರೆ ನಾನು ಆಮೇಲೆ ಬರ್ತೀನಿ, ನಿಮ್ಮಿಬ್ಬರನ್ನು ಬಿಟ್ಬಿಟ್ಟು. ಗಿರ್ಜಾ ನೀನೇನು ಬರೋದು ಬೇಡ ಕತೆ, ಇಲ್ಲಿ ಡಾಕ್ಟ್ರು ಜಾಸ್ತಿ ಜನ ಅಂದರೆ ಬೈತಾರೆ, ನೀವು ಯಾರು ಬರೋದು ಬೇಡ, ಇಬ್ಬರೇ ಸಾಕು. ಡಾಕ್ಟ್ರು ಒಬ್ಬರು ಇಬ್ಬರ ಮೇಲೆ ಒಬ್ಬರು ಇಲ್ಲ ಕುಡ್ದು ಅಂತ ಹೇಳವ್ರೆ. ಈಗಲೇ ಕಯ್ಯ ಅಂತ ಕೂತವ್ರೆ, ಆಮೇಲೆ ಗಳಿಗೂ ಪೇಷಂಟ್ ನೋಡಕ್ಕೆ ಬರಬೇಡಿ ಅಂತ ಕೂತವ್ರೆ. ನೀನು ಹೋಗು, ಬೇಕಾದ್ರೆ ಸಂಜೆ ತಿಂದೆ ಎತ್ತುವೆ ಬಾ. ಸರಿ ಕರ್ಕೊಂಡೋಗಿ ಮಲ ಹೋಗವ ಬಾ. ಮಲ ಇಲ್ಲ ಕಣವನ ಬದಕಿಲ್ಲ, ಕುಲಗಂದು ನಬ್ಬನ ಬುಟ್ಬಿಟ್ಟು ನಮ್ಮ ಬದಕಿಲ್ಲ. ಎಲ್ಲಿ ಅಮ್ಮ ಇರಕ್ಕಿಲ್ವಾ, ರವಿ ಇರಕ್ಕಿಲ್ವಾ? ಅವ್ರು ಇರ್ತಾರೆ, ಬಾ ನೋಡ್ಕೊತಾರೆ. ಏನು ಆಯ್ಕಿಲ್ಲ ಕತೆ, ನೀನು ಅಟ್ಕು ಉಂಡಿಲ್ಲ, ಏನು ಉಂಡಿಲ್ಲ. ಅವ್ರು ಡಾಕ್ಟ್ರು ಮಾತ್ರೆ ಕೊಟ್ಟಿದ್ರಲ್ಲ ಕುಡ್ದಿದ್ದೀಯಾ? ಏನೂ ಇಲ್ಲ, ಬೈಲಿ ಎಟ್ಟಿಗೆ ಬೈಲಿ ನೀನು. ಮೊದಲು ಏನಾದ್ರು ಒಟ್ಟಿಗೆ ತಿನ್ಕೊಂಡು ಆಮೇಲೆ ಒಂದು ಮಾತ್ರೆ ಕೊಡ್ಕೊಂಡು ಮನಿಕ ಬೆಲೆ ಇಟ್ಟಿಲಿ. ಇಲ್ಲ ನಂಗೆ ಊಟನೂ ಬೇಡ ಏನು ಬೇಡ ಕಣವ, ಬಾಯಿಲಿ ಒಂದು ಚೂರುನು ಬಾಯಿ ಏನು ಆಯ್ಕಿಲ್ಲ, ಕುಳ್ಳನ್ಗೆ ಏನು ಆಯ್ಕಿಲ್ಲ ಕತೆ. ಡಾಕ್ಟ್ರ್ ಜೊತೆ ನಾವೀಗ ಹೋಗಿ ಮಾತಾಡ್ಕೊ ಬರ್ನಿಲ್ವಾ, ಹುಷಾರಾಗ್ಬಿಡ್ತೇನೆ ಜಲ್ದಿ ಅಂದ್ಬಿಟ್ಟು ಮಾತ್ರೆ ಕೊಟ್ಬಿಟ್ಟು ಇಂಜೆಕ್ಷನ್ ಕೊಟ್ಟವ್ರ ಕತೆ. ಏನು ಆಯ್ಕಿಲ್ಲ, ಬಾಯಿಲಿ ನೀನು. ಮಲ ಬೈಲಿ ಎಟ್ಟಿಗೆ ಹೋಗದ ನಾವೇನ ನೋಡು, ಕುಳ್ಳಗಂದ ಇನ್ನು ಮಂಗವ್ನ ಇನ್ನು ಎದ್ದೆ ಬಂದಿಲ್ಲ ಕಣ್ಣ. ಯಾವತ್ತಿಗೆ ಮಂಗ ಐತಿಲ್ಲ ಒಂದಿತನುವೆ, ಮೂಗು ಗೀಗೆಲ್ಲ ಪೈಪ್ ಹಾಕೊಂಡು ಕೈಗೆಲ್ಲ ಚುಚ್ಕೊಂಡು ಬಾಟ್ಲನ್ನೆಲ್ಲ ನ್ಯಾತಕೊಂಡು ಎಲ್ಲ ಅದೇನ ಬ್ಯಾದ. ಕುಳ್ಳಗಂದು ನಾವು ಅಮ್ಮ ಕಕ್ಕೊಂಡು ಹೋಗದ. ಅಲ್ಲ ನನ್ನ ಮಗಳ ಪರಿಸ್ಥಿತಿ ನೋಡೋಕ್ಕಾಯ್ತಾ ಇಲ್ವಲ್ಲ, ಏನೋ ಎಲ್ಲ ನ್ಯಾರ ಆಯಿತು ಜೀವನದಲ್ಲಿ. ನನ್ನ ಮಗನ ಮದುವೆನೂ ಆಯಿತು, ಇದ್ದಾಗಿ ನನ್ನ ಮಗಳು ಒಳ್ಳೆ ತಗೋಗಿ ಸೇರ್ಕೊಂಡ್ಲು, ಅಚ್ಚುಕಟ್ಟಾಗಿ ನೋಡ್ಕೊತಾರೆ ನನ್ನ ಮಗಳನ್ನ. ಏನೂ ತೊಂದರೆ ಇಲ್ಲ, ಒಳ್ಳೆ ಗಂಡ ಸಿಕ್ಕವನೇ. ಇದೇನು ನನ್ನ ಮಗಳು ಬಸ್ರಿ ಹತ್ಲು, ಇನ್ನೇನೂ ಇಲ್ಲ ಅಂದ್ಬಿಟ್ಟು ಹೊಸ ಸಮಾಧಾನ ಮಾಡ್ಕೊಳ್ಳೋ ಗೊತ್ತಲ್ಲಿ ಹಿಂಗಾಗೋಯ್ತಲ್ಲ. ಏನೋ ಸುಧಾರಿಸ್ಕೊಂಡು ನೆಮ್ಮದಿ ತಗೊಳ್ಳೋವತ್ತಲ್ಲಿ ಭಗವಂತ ಎಲ್ಲೆಲ್ಲಿಗೋ ಜೀವನ ತಕ್ಕೋಗಿ ನಿಲ್ಲಿಸ್ಬಿಡ್ತಾನೆ. ನನಗಂತೂ ಸಾಕೋಗೋಗ್ಬಿಡದೆ, ಯೋಚನೆ ಮಾಡಿ ತಲೆನೋವು ಬಂದ್ಬಿಡದೆ. ಕುಳ್ಳನ್ನ ನೆನ್ಸ್ಕೊಂಡ್ರೆ ಅಪ್ಪ, ನನಗಂತೂ ಎಷ್ಟು ಚೂಟ್ಚಾಟಿಯಿಂದ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದ ಅಂತಿದ್ರಲ್ಲಿ ಒಣಗಿತ್ತವೆ ಮನ್ಗವನೆ ಅಂದರೆ ಆಯ್ತಲ್ಲ. ನನಗೆ ಮಾಲನ್ ಮುಂದೆ ಕಣ್ಣೀರು ಹಾಕ್ಬಿಟ್ರೆ
ಅವಳಲ್ಲಿ ಇನ್ನು ಬೇಜಾರು ಮಾಡ್ಕೊಂಡು ಏನಾಯ್ತು ಎತ್ತಾಯ್ತು ಅದಾಯ್ತು ಇದಾಯ್ತು ಅಂತ ಕೇಳ್ತಾ ನಿಂತ್ಕೊತಾಳೆ. ಅದು ಒಂದನೇ ಬಸ್ರಿ ಬೇರೆ ಏನೂ ತಿಂದಿಲ್ಲ. ಡಾಕ್ಟ್ರು ಮಾತ್ರೆ ಬೇರೆ ಕೊಟ್ಟವ್ರೆ, ಒಂದು ಮಾತ್ರೆ ಕುಡ್ದಿಲ್ಲ, ಏನೂ ಇಲ್ಲ. ಎತ್ತದಂತ ಉಂಡು ಹೊಡೆದಾಡನೆ ನಾನು. ಅವನ ಪರಿಸ್ಥಿತಿ ನೋಡೋಕೈತಿಲ್ಲ ನನಗೆ, ಅದಕ್ಕೆ ಪರಿಸ್ಥಿತಿ ನೋಡೋಕೈತಿಲ್ಲ. ಯಾರ್ಯಾರ್ದು ಅಂದ್ಬಿಟ್ಟು ನಾನು ಎತ್ತದಂತ ಹೊಡೆದಾಡನೆ ನನಗೆ ಆಯ್ತಲ್ಲ ಕಣಪ್ಪ. ಎಷ್ಟು ಧೈರ್ಯ ತಗೊಂಡ್ರು ಸಾಲ್ತಾ ಇಲ್ಲ ನನಗೆ. ಕುಳ್ಳು ನೋಡಿದ್ರೆ ನನ್ನ ಕೈ ಕಾಲೆಲ್ಲ ನಡಕ್ ಬರ್ತಾವೆ. ಯಾಕೆ ಹಂಗೆ ಈ ಪರಿಸ್ಥಿತಿ ತಂದ್ಬಿಟ್ಟೆ ಭಗವಂತ ನೀನು? ಯಾಕೆ ದೇವ್ರಂತ ಅಳಿಯನ್ ಕೊಟ್ಟಿದ್ದೆ ನೀನು? ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡು. ಮೊದಲು ನನ್ನ ಮಗಳಿಗೆ ಮುತ್ತೈದಿಸ್ತಾನಲ್ಲ, ಗಟ್ಟಿಯಾಗಿ ಕೊಡು. ಮಲ ಬೈಲಿ ಹೋಗದ ಬೈಲಿ ಅಮ್ಮ. ಅದೇ ಬನ್ನಿ ಹೋಗದ. ಇಲ್ಲ ಕಣ್ ರವಿ, ಇಲ್ಲ ಇಲ್ಲ ಇಲ್ಲ, ನಾನು ಬರಕಿಡಕತ್ತೆ. ನಿಮ್ಮ ಅಮ್ಮನ ಕರ್ಕೊಂಡು ಹೋಗು, ಬೇಕಾದ್ರೆ ನಾನು ನಿನ್ನ ಇಲ್ಲಿ ಇರೋದ. ಅತ್ತೆ ಬನ್ನಿ, ಅಮ್ಮನ ನಾವು ಇಲ್ಲಿ ಇರ್ತೀವಿ ಕತೆ. ಬನ್ನಿ ನೀವು. ಅಲ್ಲ ಮನೇಲಿ ನೀವು ಇಲ್ಲ ಅಂದ್ರೆ ಅದದ. ಬನ್ನಿ, ಮಾಮನು ಕರ್ಕೊಂಡು ಹೋಗ್ತೈತದೆ. ಏನಾರು ಇಲ್ಲಿ ನಾನು ನೋಡ್ಕೊತೀನಿ. ಇಲ್ಲಿ ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರಿ? ಕುಳ್ಳುನ ನೋಡ್ಕೊಳಕ್ ನಾನು ಇಲ್ವಾ? ಅಮ್ಮನು ನಾವು ಇಲ್ಲಿ ಕತೆ. ಬನ್ನಿ ನೀವು, ಹೋಗಿ ಬನ್ನಿ. ಮಲ ಬದಿಯೋ ಬರಕಿರೋ ಹೇಳಿಗ ಅಣ್ಣ ಮತ್ತೆ ಕುಳ್ಳಗದ್ದ ಬೈಲಿ ಕುಳ್ಳ ಹುಷಾರಾತಷ್ಟವ. ನಾನು ಕರ್ಕೊಬತ್ತೀನಿ ಬೈಗ. ನೀನು ತಲೆ ಕೆಲ ಕೆಡ್ಸ್ಕೊಬೇಡ. ಅದೇ ಈಗ ಹೋಯ್ತೀನಿ, ಓತಾಡಿಗೆ ಬರ್ತೀನಿ. ಏನಾರು ತರರ ನಿಮಗೆ? ಇಲ್ಲ ಇಲ್ಲ, ಏನು ತರಕ್ಕೆ ಹೋಗ್ಬೇಡ ರೀ. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು. ಅಟ್ಟಿ ದಿವಸ ಎತ್ಗಳು ಹುಷಾರು, ಎತ್ಕೊಂಡು ನೋಡ್ಕೊ. ಕುರಿ ಆಡೆಲ್ಲವೇ ನೋಡ್ಕೊ. ಬತ್ತಿ ನಾನು ಬತ್ತೀನಿ ನೋಡದ. ಮೊದಲು ಯಾವ ದೇವ್ರಿಗಾರು ಮೊದಲು ಒಂದು ಕಾಸು ಕಟ್ಟು. ಮೊದಲು ಮಂದಿಯವ್ರಿಗೆ ಒಂದು ಅರ್ಕೆ ಮುತ್ಕೊ, ಒಳ್ಳೇದಾಗ್ಲಿ ಅಂದ್ಬಿಟ್ಟು. ಬೇಕಾದ್ರೆ ಮುರುಗಿರಿ ಕಡಿಯಾಕೈತದೆ. ಕುಳ್ಳ ಹುಷಾರಾಗ್ಬಿಟ್ರೆ ಮುದ್ದು ಹೋಗು. ಹಚ್ಕಟ್ಟಾಗ ನೀರು ಇಟ್ಕೊಂಡು ಓದ್ತಷ್ಟವ. ದೇವ್ರ ಮನೆಗೆಲ್ಲ ಕೊಡೆನೆಲ್ಲ ಹಚ್ಕಟ್ಟು ಮಾಡ್ಬಿಟ್ಟು ಜಲ್ದಿ 1 ರೂಪಾಯಿ 2 ರೂಪಾಯಿದು ಒಂದು ಕಾಸು ತಗೊಂಡು ಒಂದು ಬಿಳಿ ಬಟ್ಟೆ ಕಟ್ಬಿಟ್ಟು ಅಷ್ಟು ಕುಮ್ಮಿಕ್ಬಿಟ್ಟು ಒಂದು ಅರ್ಕೆ ಕಟ್ಕೊ. ಆ ಭಗವಂತ ಒಳ್ಳೇದು ಮಾಡಲಿ. ಏನಾರು ನಮ್ಮ ಕೈಲಿ ಆದಷ್ಟು ಮಾಡೋಕೈತದೆ. ಸರಿ ಕಣತೆ, ಕುಳ್ಳ ಹುಷಾರು. ಡಾಕ್ಟ್ರು ಏನಾರು ಅಂದರೆ ಫೋನ್ ಮಾಡಿ ಹೇಳಿ. ರವಿ ಇಲ್ಲೇ ಇರ್ತಿದ್ದಿ ತಾನೇ? ಮತ್ತೆ ಹೋಗಿ ನಾನು ಇಲ್ಲೇ ಇರ್ತೀನಿ. ತಲೆಗೆಲ್ಲ ಕೆಡ್ಸ್ಕೊಬೇಡಿ. ನಾನು ಇಲ್ಲಿಲ್ವಾ, ಇಲ್ಲಿರ್ತೀನಿ. ಹೋಗೋವತ್ಗೆ ಅವ್ವ ಹೋಗು. ಅಲ್ಲಿ ಮಾವದೇ ಮಾವನು ಕರ್ಕೋಗು, ಹಂಗೆ ಅಪ್ಪನು ಕರ್ಕೊಂಡೋಗು. ಆಚೆ ಕೂತಿದ್ದಾರೇನೋ ಇಬ್ರು. ನಾನು ಅಮ್ಮನೂ ಇರ್ತೀವಿ. ಏನಾರು ಇದ್ರೆ ಫೋನ್ ಮಾಡ್ತೀವಿ. ಅವ್ವ ಏನಾರು ಇದ್ರೆ ಫೋನ್ ಮಾಡು ನೀನು. ರವಿನೂ ಇಲ್ಲೇ ಇರ್ತಾನೆ. ಏನೋ ಮೊದಲೇನಾರು ಒಟ್ಟಿಗೆ ಇಸ್ಕೊತೀನಿ ರವಿ. ಅವ್ವನ್ಗೇನಾರು ಒಂದೆರಡು ಇಡ್ಲಿ ತಂದ್ಕೊಡು. ನೆನೆಯಿಂದ ಏನು ಬಾಯಿಗೆ ಹಾಕಿಲ್ಲ. ಭಾರತಿ ಫೋನ್ ಮಾಡಿದ್ಲು. ಫೋನ್ ಮಾಡಿದ್ಕೆ ನೀವು ತೆಗ್ದಿಲ್ವಂತಲ್ಲ, ಅದಕ್ಕೆ ಫೋನ್ ಮಾಡಿದ್ಲಾ? ಅಯ್ಯೋ ಫೋನ್ ಅದು ಎಲ್ಲಿ ಇಟ್ಬಿಟ್ಟು ಕಡೆ ಅದೆಲ್ಲ ಬ್ಯಾಗೊಳಗೆ ಇದ್ದದೇನೋ. ಏನಂದ್ಲು? ರಾತ್ರಿನೇ ಹೊರಟ್ರಂತೆ. ಅದೇನೋ ಬರೋವತ್ತಲ್ಲಿ ಆಟೋ ಪಂಚರ್ ಆಗ್ಬಿಡ್ತಂತೆ. ಅದಕ್ಕೆ ಅವರು ರೆಡಿಗಿಡಿ ಮಾಡಿಸ್ಕೊಂಡವರು ಹೊಸ ಹೊತ್ತಾದ್ಮೇಲೆ ಬಸ್ಸಲ್ಲಿ ಬರ್ತಾ ಇದ್ದಾರಂತೆ ಈಗ. ಅಲ್ಲ ಇಲ್ಲೇ ಸೇರ್ಸಕ್ಕಿಲ್ಲ ಡಾಕ್ಟ್ರು. ಅವ್ರು ಬೇರೆ ಏನಕ್ಕೆ ಬಂದರು ತೋರ್ಸಕ್ಕಿಲ್ಲ. ಅಲ್ಲೇ ಇರಿ ಅನ್ನಕ್ಕಿಲ್ವಾ? ಗೋಳಾಡ್ತಿದ್ಲು ಕಣವ ಪಾರತಿ. ಅದಕ್ಕೆ ನೀನೆಲ್ಲಿದ್ದತಿ ಅಂತ ಅಂತಿದ್ಲು. ನಾನು ಆಸ್ಪತ್ರೆಯಲ್ಲಿ ಇರಿ ಕಣವ, ಪರವಾಗಿಲ್ಲ ಅಂತ ಹೇಳಿನಿ. ನೋಡೋದು ತಾಳು ಈಗ ಬಂದಾಳೇನೋ. ಬಂದರೆ ಅಟ್ಟಿ ಕಳಿಸು ಹಂಗೆಯ. ಅವ್ವ ಬನ್ನಿ, ಗೊತ್ತಾಯ್ತದೆ. ಹೋಗಿ ಬನ್ನಿ. ಏನೋ ಹತ್ರದಲ್ಲಿದ್ದದ. ಓದ್ 1-2-3 ಗಂಟೆ ಬೇಕು. ಕತ್ಲೆ ಆಗೋಯ್ತದೆ. ಅದೇ ಬನ್ನಿ. ಸರಿ ಕತ್ ಹೋಗಿ ಹುಷಾರು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರತ್ತೆ ಮತ್ತೆ.